ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಖರ್ಗೆ ಅವರಿಗೆ ರೈಲ್ವೆ ಖಾತೆ ಸಿಕ್ಕಿರುವಂಥದ್ದು, ಜೊತೆಗೆ ಆಸ್ಕರ್ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು. ನಮ್ಮ ಜೊತೆಗೆ ಬಿ ಎಲ್ ಶಂಕರ್ ಅವರಿದ್ದಾರೆ, ಎಂ ಪಿ ನಾಡಗೌಡರಿದ್ದಾರೆ, ಡಿ ವಿ ಚಂದ್ರೇಗೌಡರಿದ್ದಾರೆ. ದೆಹಲಿಯಿಂದ ಔಟ್ಲುಕ್ ಸಂಪಾದಕ ಕೃಷ್ಣ ಪ್ರಸಾದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆರಂಭ ನಾನು ಕೃಷ್ಣ ಪ್ರಸಾದ್ ಮುಖಾಂತರ ಮಾಡ್ತಾ ಇದ್ದೀನಿ. ಕೃಷ್ಣ ಪ್ರಸಾದ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. ಇದರ ಹಿಂದಿರುವಂಥ ತಂತ್ರಗಾರಿಕೆ ಬಹಳಷ್ಟು ಸ್ಪಷ್ಟ. ಯಾಕಂದರೆ ಇನ್ನು 10 ತಿಂಗಳಲ್ಲಿ ಹೊಸ ನಾಯಕರು ಬಂದಂಥವರು ಎಷ್ಟರ ಮಟ್ಟಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಒಂದು ಖಾತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೇ ಒಂದು 5-6 ತಿಂಗಳು ಬೇಕೇನೋ. ಇಂಥ ಸಂದರ್ಭದಲ್ಲಿ ಒಂದು 10 ರಿಂದ 11 ತಿಂಗಳಿದೆ, ಅದರಲ್ಲಿ ಒಂದು 8 ತಿಂಗಳು ಮಾತ್ರ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಂದರೆ ಕೊಟ್ಟಂಗೂ ಸರಿ, ಈ ಮುಖಾಂತರ ಏನು ಅಂದರೆ ನಾಳೆ ಲೋಕಸಭಾ ಚುನಾವಣೆ ಏನಾಗುತ್ತೆ ಅಲ್ಲಿ ಗೇನ್ ತೆಗೆದುಕೊಳ್ಳುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಅನ್ನುವಂಥದ್ದು. ಏನಂತೀರಿ ಸರ್? ನಮಸ್ಕಾರ ರಂಗನಾಥ್. ಇದು ಒಂಥರ ನೀವು ನೋಡಿದ್ರೆ ನೀವು ಹೇಳ್ತಿರೋದು ಕರೆಕ್ಟು. ಏನು ಅಂದರೆ ಇದು ನಾವು ಇಂಗ್ಲೀಷಲ್ಲಿ IOU ಅಂತೀವಿ, IOU ಎನ್ಕ್ಯಾಶ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಈ ರೀಶಫಲ್ನ ನಾವು 2-3 ಥರದಲ್ಲಿ ನೋಡಬೇಕು. ಬರೀ ಸಿಂಪಲ್ ಆಗಿ ಈ ಮಂತ್ರಿಗಳು ಕೆಲಸ ಮಾಡೋದಾಗಲಿ ಅಥವಾ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಬರೀ ಅದನ್ನು ನೋಡೋದಕ್ಕಾಗೋದಿಲ್ಲ. ಏಕೆಂದರೆ ಈಗ ನಮ್ಮ ಈ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಕ್ಲಿಯರ್ ಆಗಿ ಎಲೆಕ್ಷನ್ ಕಡೆಗೆ ಹೋಗ್ತಾ ಇದೆ. ಸೊ ದೇರ್ಫೋರ್ ಈ ರೀಶಫಲ್ ಏನಿದೆ, ನಾವು ಅದನ್ನು ಒಂಚೂರು ಬೇರೆ ರೀತಿಲೇ ನೋಡಬೇಕಾಗತ್ತೆ. ನಾವು ಯಾವ ರೀತಿಲಿ ನೋಡಬೇಕಾಗತ್ತೆ ಅಂದರೆ, ನಿನ್ನೆ ನಡೆದಿರೋ AICC ರೀಶಫಲ್ನ ನೋಡಬೇಕಾಗತ್ತೆ. ಅದರಲ್ಲಿ ಸುಮಾರು ಜನ ಇಲ್ಲಿಂದ ಸರ್ಕಾರದಿಂದ ಹೋಗಿ ಕಾಂಗ್ರೆಸ್ ಕಮಿಟಿ AICC ಸೇರಿದ್ದಾರೆ. ಒಂದು. ಎರಡನೇದು, ನಾವು ಈ ಕೆಲವು ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ಈಗ ರಾಜಸ್ಥಾನಲ್ಲಿ ನಡೆಯುತ್ತೆ, ಛತ್ತೀಸ್ಗಢಲ್ಲಿ ನಡೆಯುತ್ತೆ, ಡೆಲ್ಲಿಲಿ ನಡೆಯುತ್ತೆ, ಎಟ್ಸೆಟ್ರಾ. ಸೊ ಈಗ ಈ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸಲ್ಲಿ ಅಲ್ಲಿ 2 ರಾಜಸ್ಥಾನವರು, ಶ್ರೀಶ್ರಾಮ್ ಓಲಾ ಅವರು ಮತ್ತು ಗಿರಿಜಾ ವ್ಯಾಸ್ ಅವರು. ಸೊ ಈ ರೀಶಫಲ್ನ ನಾವು ಬರೀ ಪರ್ಫಾರ್ಮೆನ್ಸ್ ಮುಖಾಂತರ ನೋಡೋಕ್ಕಾಗಲ್ಲ. ನಾವು ಇದರಲ್ಲಿ ಆಸ್ಕರ್ ಫರ್ನಾಂಡಿಸ್ಗೆ ಅವರಿಗೆ ಪೋಸ್ಟ್ ಕೊಟ್ಟಿರೋದನ್ನ ಯು ಹ್ಯಾವ್ ಟು ಸಿ ಇಟ್ ಆಸ್ ಎ ರಿವಾರ್ಡ್ ಫಾರ್ ದಿ ಕೈಂಡ್ ಆಫ್ ಡ್ಯೂಟೀಸ್ ಹಿ ಹಸ್ ಡನ್ ಫಾರ್ ದಿ ಕಾಂಗ್ರೆಸ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ನಾವು ಬರೀ ಪರ್ಫಾರ್ಮೆನ್ಸ್ನಿಂದ ನೋಡೋಕ್ಕಾಗಲ್ಲ. ಒಂದು. ಎರಡನೇದು, ಇಲ್ಲಿ ಕೆಲವು ಅಟ್ಲೀಸ್ಟ್ 2-3 ಮಂತ್ರಿಗಳು ಮೊದಲೇ ಮಂತ್ರಿಗಳಾಗಿದ್ದಾರೆ. ಸೊ ಇದು ಏನು ಅವ್ರಿಗೆ ಏನು ಹೊಸದಲ್ಲ ಮಂತ್ರಿ ಆಗೋದು. ಸೊ ದೇರ್ಫೋರ್ ನಾವು ಬರೀ ಪರ್ಫಾರ್ಮೆನ್ಸಿಂದ ನೋಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಎಸ್, ಕೇವಲ ಇಷ್ಟು ಮಾತ್ರ ಇರುವಂಥದ್ದಲ್ಲ ಇಲ್ಲಿ. ಸೊ ಮುಂದೂ ಕೂಡ ಎಲ್ಲೋ ಒಂದು ಕಡೆಗೆ ಖರ್ಗೆ ಅವರನ್ನ ಕೇಂದ್ರಕ್ಕೇ ಸೀಮಿತಗೊಳಿಸುವಂಥ ಪ್ರಯತ್ನ ಕೂಡ ಇಲ್ಲಿದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಕೃಷ್ಣ ಪ್ರಸಾದ್ ನಾನು ನಂತರ ನಿಮ್ಮಿಂದ ಒಪಿನಿಯನ್ ಪಡಿದ್ದೀನಿ. ಬನ್ನಿ, ಆರಂಭ ಮಾಡ್ತಾ ಇದ್ದೀನಿ ಇಲ್ಲಿಂದ ಬಿ ಎಲ್ ಶಂಕರ್ ಅವ್ರ ಕಡೆಯಿಂದ. ಶಂಕರ್ ಅವರೇ, ಏನಂತೀರಿ? ಕೃಷ್ಣ ಪ್ರಸಾದ್ ಅವರು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಹೆಚ್ಚು ಕಮ್ಮಿ ಸರಿಯಾಗಿದೆ. ಯಾವುದೇ ಪಕ್ಷ ಆದರೂ ಕೂಡ ಲೋಕಸಭಾ ಚುನಾವಣೆಗೆ 1 ವರ್ಷವನ್ನು ಇಟ್ಕೊಂಡು ಅದಕ್ಕಿಂತ ಕಡಿಮೆ ಅವಧಿನ ಇಟ್ಕೊಂಡ ಸಂದರ್ಭದಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ತನ್ನ ಪ್ರಭಾವ ಎಲ್ಲೆಲ್ಲಿದೆ ಅಲ್ಲಿ ಹೆಚ್ಚು ಸ್ಥಾನವನ್ನು ಗಳಿಸ್ಕೊಳ್ಳಿಕ್ಕೆ ಯಾರ್ಯಾರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಆಗ್ತದೆ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಕಳೆದ 3 ದಶಕಗಳಿಂದ ಹೆಚ್ಚು ಕಾಲದಿಂದ ಅವರು ಸಂಸತ್ ಸದಸ್ಯರಾಗಿದ್ದಾರೆ. 80ನೇ ಇಸ್ವಿಯಿಂದ ನಿರಂತರವಾಗಿ ಸಂಸತ್ನಲ್ಲಿ ಅವರು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಸುಲಭವಾಗಿ ಸಿಕ್ಕಬಲ್ಲಂಥವ್ರು ಆಸ್ಕರ್ ಫರ್ನಾಂಡಿಸ್ ಅವರು. ಹಾಗಾಗಿ ಒಂದು ರೀತಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಾಗೆ ಆಸ್ಕರ್ ಫರ್ನಾಂಡಿಸ್ 33 ವರ್ಷ ಅವರು ಸಂಸತ್ನಲ್ಲಿದ್ದರೂ ಕೂಡ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರಲೇ ಇಲ್ಲ. ಅವರು ಪ್ರಥಮ ಬಾರಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗ್ತಿದ್ದಾರೆ. ಹಾಗಾಗಿ ಅವರು ಪಕ್ಷಕ್ಕೋಸ್ಕರ ಮಾಡಿರ್ತಕ್ಕಂಥ ಕೆಲಸಕ್ಕೆ ಅದೊಂದು ರೀತಿಯ ಮಾನ್ಯತೆ, ಮತ್ತು ಕರಾವಳಿ ಪ್ರದೇಶ ಭಾಳ ಗಟ್ಟಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಟ್ಟಿಗೆ ನಿಂತಂಥ ಕಾರಣಕ್ಕೆ ಆ ಕರಾವಳಿ ಪ್ರದೇಶಕ್ಕೂ ಕೂಡ ಮತ್ತೊಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಹಜವಾಗಿ ಅವರು ಇರ್ತಕ್ಕಂಥ ಹಿರಿತನ, 10 ಚುನಾವಣೆಗಳನ್ನು ಸತತವಾಗಿ ಗೆದ್ದು ರಾಜ್ಯದ ಅತ್ಯಂತ ಹಿರಿಯ ನಾಯಕರು, SM ಕೃಷ್ಣ ಅವರನ್ನು ಬಿಟ್ಟರೆ ಅತ್ಯಂತ ಹಿರಿಯ ನಾಯಕರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಬ್ಬರು. ಅವರಿಗಿರ್ತಕ್ಕಂಥ ಸಾಮರ್ಥ್ಯ, ಅವರಿಗಿರ್ತಕ್ಕಂಥ ಅನುಭವ, ಅದನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಬಹುತೇಕ ಅವರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇದರಿಂದ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಏನು ಕಾಂಗ್ರೆಸ್ ಒಟ್ಟಿಗೆ ಭಾಳ ಗಟ್ಟಿಯಾಗಿ ನಿಂತಿದೆ ಈ ಚುನಾವಣೆಯಲ್ಲಿ, ಅದಕ್ಕೂ ಕೂಡ ಒಂದು ರೀತಿಯ ಅವ್ರಿಗೆ ಕೊಟ್ಟರಂಥ ಒಂದು ರೀತಿ ಥ್ಯಾಂಕ್ಸ್ ಹೇಳ್ತಕ್ಕಂಥ ರೀತಿ. ನೀವು ಗಟ್ಟಿಯಾಗಿ ನಮ್ಮ ಒಟ್ಟಿಗೆ ನಿಂತಿದ್ದೀರಿ, ಅದಕ್ಕೋಸ್ಕರ 371 ಮಾಡಿದರು, ಹೈಕೋರ್ಟ್ ಪೀಠಗಳನ್ನು ಕಾಯಂ ಮಾಡಿದರು, ಖರ್ಗೆ ಅವರಿಗೆ ರೈಲ್ವೆ ಖಾತೆಯನ್ನು ಕೊಟ್ಟರು. ಆ ಜನಗಳಿಗೆ ಒಂದು ರೀತಿಯಲ್ಲಿ ನಾವು ಕಾಂಗ್ರೆಸ್ ಒಟ್ಟಿಗೆ ನಿಂತ ಕಾರಣಕ್ಕೋಸ್ಕರ ಅವರಿಗೆ ಹೆಚ್ಚಿನ ಮಾನ್ಯತೆಯನ್ನು, ಅವಕಾಶಗಳನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ. ಇದೆಲ್ಲವೂ ಕೂಡ ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷ, ಈಗ BJP ಒಳಗಾಗಲಿ, JDU ತೆಗೆದುಕೊಂಡಿರ್ತಕ್ಕಂಥ ನಿಲುವಾಗಲಿ, BJPಯವರು ನರೇಂದ್ರ ಮೋದಿಯನ್ನು ಪ್ರಾಜೆಕ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿಯಾಗಲಿ, ಅಥವಾ ಮೂರನೇ ಒಂದು ಶಕ್ತಿಯನ್ನು ಕಟ್ಟಲಿಕ್ಕೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಯತ್ನ,
ಇದೆಲ್ಲವೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ಇವತ್ತಿನ ಆಡಳಿತ ಪಕ್ಷದ ನಾಯಕತ್ವದಲ್ಲಿದೆ, ಅದು ಕೂಡ ತನ್ನ ಸ್ಟ್ರಾಟಜಿಯನ್ನು ಮಾಡಲೇಬೇಕು. ಎಸ್ ನರಗೌಡ್ರೆ, ಏನಂತೀರಿ ಇಲ್ಲಿ? ಬಹುಶಃ ಏನು ಅಂದರೆ ಕಾಂಗ್ರೆಸ್ ಲಾಭ ಆಗ್ಬೋದೇನೋ, ಆದರೆ ರಾಜ್ಯಕ್ಕಂತೂ ಅಂಥ ಲಾಭ ಆಗಲಿಕ್ಕಿಲ್ಲ ಅಂತ. ಒಳ್ಳೊಳ್ಳೆ ಖಾತೆಗಳು ಸಿಕ್ಕಿದೆ. ಏನು ಹೆದ್ದಾರಿ ಖಾತೆ ಸಿಕ್ಕಿರುವಂಥದ್ದೇನು ಹುಡುಗಾಟಿಕೆ ಅಲ್ಲ, ಅಥವಾ ರೈಲ್ವೆ ಖಾತೆ ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ, ಬಹಳ ವರ್ಷಗಳ ನಂತರ ಸಿಕ್ಕಿರುವಂಥದ್ದು. ಅದನ್ನು ನಾನು ಆರಂಭದಲ್ಲಿ ಹೇಳಿದೆ, ಇಷ್ಟೊಂದು ಕಡಿಮೆ ಅವಧಿನಲ್ಲಿ ರಾಜ್ಯಕ್ಕೆ ಇನ್ನೇನು ಕೊಡುಗೆ ನೀಡಲಿಕ್ಕೆ ಸಾಧ್ಯ ಅಂತ. ಈಗ ತಾವು ಹೇಳೋದು ಸತ್ಯ. ಈಗಾಗಲೇ ಬಜೆಟ್ ಆಗಿ ಹೋಗಿದೆ, ಇನ್ನು 8 ತಿಂಗಳಲ್ಲಿ ಇಲೆಕ್ಷನ್ ಬರುತ್ತೆ. ಮುಂದಿನ ಬಜೆಟ್ ಪ್ರೆಸೆಂಟ್ ಮಾಡ್ತಾರೋ ಇಲ್ಲೋ, ಆಲ್ರೆಡಿ ಎಲ್ಲ ವರ್ಕ್ ಎಲ್ಲ ಸ್ಟಾರ್ಟ್ ಆಗ್ತದೆ. ವರ್ಕ್ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇಬ್ಬರು ಸಚಿವರಿದೆ. ಎರಡೂ ಖಾತೆ ಭಾಳ ಮಹತ್ವವಾದಂಥ ಖಾತೆ. ಯಾವುದೇ ಒಂದು ರಾಜ್ಯ ಭಾಳಷ್ಟು ಪ್ರಗತಿ ಆಗ್ಬೇಕಾದ್ರೆ ಇವೆರಡೂ ಖಾತೆಯಿಂದ ಸರಿಯಾಗಿದ್ದರೆ ಆ ರಾಜ್ಯ ಒಂದು 5 ವರ್ಷದಲ್ಲಿ ಬದಲಾವಣೆ ಮಾಡುವಂಥ ಶಕ್ತಿ ಇದೆ. ಆದ್ರೆ ಒಂದು ಖರ್ಗೆ ಅವರು ರೈಲ್ವೆ ಸಿಕ್ಕಿದ್ದಕ್ಕೆ ಹೇಳಿದರು, ಆಸ್ಕರ್ ಅವರಿಗೆ ನಿಷ್ಠಾವಂತ ಕಾಂಗ್ರೆಸ್ ವರ್ಕರ್ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ಅದು ಅಭಿನಂದನೆ. ಖರ್ಗೆ ಅವರು ಎಫಿಷಿಯೆಂಟ್ ಇದ್ದಾರೆ, ಅದ್ರ ಬಗ್ಗೆ ಏನೂ ಇಲ್ಲ. ಈ 8 ತಿಂಗಳಲ್ಲಿಯೂ ಅವರು ಏನಾದರೂ ಕೆಲಸ ಮಾಡುವಂಥ ಶಕ್ತಿ ಅವ್ರ ಕಡೆ ಇದೆ ಇಂಪ್ಲಿಮೆಂಟ್ ಮಾಡೋದು. ಯಾಕಂದರೆ ರೈಲ್ವೆದು ಅದು ಬೋರ್ಡ್, ಅದು ಬಜೆಟ್ಗಿಂತ ಹೆಚ್ಚು ಅಲ್ಲಿ ಇದು LOC ಅಂತಿರೋದಿಲ್ಲ. ಯಾವ ಕೆಲಸಗಳನ್ನು ಏನು ಬೇಕಾದ ಮಾಡುವಂಥ ಶಕ್ತಿ ಇರುತ್ತೆ. ಯಾಕಂದ್ರೆ ನಾವು ನೋಡಿದ್ವಿ, ನಮ್ಮ ಬಿಜಾಪುರ ಗದಗ್ ಬ್ರಾಡ್ಗೇಜ್ ಮಾಡೋ ಮುಂದೆ ಅಲ್ಲಿ ಬಂದು ಸ್ಲೀಪರ್ ಬೀಳ್ತಿದ್ದು, ನೆಕ್ಸ್ಟ್ ಡೇ ಅದು ಯಾರು ಪವರ್ಫುಲ್ ಇದ್ದಾರೆ ಆ ರೈಲ್ವೆ ಲೈನಿಗೆ ಹೋಗಿಬಿಡ್ತಿತ್ತು. ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಗೆ, ರೈಲ್ವೆ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಆಗಿಬಿಡ್ತಿತ್ತು. ಪೂನಾ ರೈಲ್ವೆ ಸ್ಟೇಷನ್ ಸುಧಾರೀಕರಣಕ್ಕೆ ಶಿಫ್ಟ್ ಆಗ್ತಾಯಿತ್ತು. ಸೊ ಇದೆಲ್ಲ ರೀತಿ ಇದೆ. ಅವ್ರು ಖರ್ಗೆ ಅವ್ರು ಕೇಪಬಲ್. ಮತ್ತು ಇಲ್ಲಿ ಇನ್ನೊಂದು, ಕರ್ನಾಟಕ ರಾಜ್ಯದಲ್ಲಿಯೂ ಇಲ್ಲೊಂದು ಗೊಂದಲ ಇತ್ತು. ಪರಮೇಶ್ವರ್ ಅವರು ಅಧ್ಯಕ್ಷರು ಸೋತರು, ಖರ್ಗೆ ಅವರು ಸೀನಿಯರ್ ಮಂದಿ, ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕಾಗಿತ್ತು. ಇವೆಲ್ಲ ಬಿಟ್ಟು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಹೊರಗಿನಿಂದ ಬಂದವರು, ಜನತಾ ಪರಿವಾರದಿಂದ ಬಂದವರು, ಅವರು ಮುಖ್ಯಮಂತ್ರಿ ಮಾಡ್ಯಾರ. ಇಲ್ಲೊಂಥರ ಡಿಸೆಂಟ್ ರಾಜ್ಯದಲ್ಲಿ ಹರಡ್ತಾ ಇದೆ ಒಳಗಡೆ. ಅದಕ್ಕೆ ಅನ್ಯಾಯ ಮಾಡಿದ್ದಾರೆ ಆ ವರ್ಗಕ್ಕೆ ಅಂತ. ಅದನ್ನು ಪ್ಯಾಸಿಫೈ ಮಾಡೋಕ್ಕೂ ಖರ್ಗೆ ಅವರು ಕೊಟ್ಟರು. ರಾಜಕಾರಣದಲ್ಲಿ ಮಾಡಲೇಬೇಕಾಗುತ್ತೆ. ಇವತ್ತು ಆಗಿರುವ ಬದಲಾವಣೆ ನನಗೇನು ವಿಶೇಷ ಏನು ಕಾಣೋದಿಲ್ಲ. ರೈಲ್ವೆ ಖಾತೆಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ. ಮೊದಲು ಕೆಂಗಲ್ ಹನುಮಂತಯ್ಯನವರು ರೈಲ್ವೆ ಮಂತ್ರಿ ಆಗಿದ್ದರು, ಆಮೇಲೆ ಜಾಫರ್ ಶರೀಫು, ಅದಕ್ಕಿಂತ ಮುಂಚೆ ದಾಸಪ್ಪನವ್ರು ರೈಲ್ವೆ ಮಂತ್ರಿ ಆಗಿದ್ದರು. ಆಮೇಲೆ ಈಗ ತಾನೇ ಬದಲಾವಣೆ ಸ್ಥಾನ ಪಲ್ಲಟ ಆಗಿರ್ತಕ್ಕಂಥ ಮುನಿಯಪ್ಪನವರಾಗಿದ್ದರು. ಆದರೆ ರೈಲ್ವೆ ಮಂತ್ರಿ ಬಹಳ ಅತ್ಯಂತ ದೊಡ್ಡ ಜವಾಬ್ದಾರಿ ಇದ್ದು ಮತ್ತು ನಿರ್ಣಾಯಕವಾದಂಥ ಕೆಲವು ನಿರ್ಣಯಗಳನ್ನು ತಗೊಳ್ಬೇಕಾಗ್ತದೆ. ಅರ್ಥಾತ್ ನಮಗೆ ಗಂಗೂಲಿ ಹಗರಣವನ್ನು ನೆನಪು ಮಾಡಿಕೊಡ್ತದೆ. ಹನುಮಂತಯ್ಯನವರು ಗಂಗೂಲಿ ಹಗರಣ ಭಾಳ ಸಣ್ಣ ವಿಚಾರ, ಮರ್ತೋಗ್ಬಿಟ್ಟಿದೆ ಜನಕ್ಕೆ. ಈಗ ಒಬ್ಬ ಆಡಳಿತಗಾರ ಏನು ಮಾಡಬಹುದು ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಮತ್ತು ರೈಲ್ವೆ ಡಬ್ಬಿ ಕೂಡ ಬೇರ್ಪಡಿಸಿ, ನಮ್ಮ ಮಿತ್ರರು ಹೇಳಿದ ಹಾಗೆ ಬೋರ್ಡ್ ಅಲ್ಲ, ಅದು ಬೋರ್ಡ್ನ ಚೇರ್ಮನ್ನನ್ನೇ ಬದಲಾಯಿಸಿ, ಬೋರ್ಡ್ ಚೇರ್ಮನ್ ತಪ್ಪು ಮಾಡಿದರೆ ಶಿಕ್ಷೆ ವಿಧಿಸುವಂಥ ಜವಾಬ್ದಾರಿ ಮಂತ್ರಿಗಿರ್ತದೆ. ಆಗ ನಿಮಗೆ ಗೊತ್ತಿದ್ದರೆ ಲಂಡನ್ ಟೈಮ್ಸ್ ಪತ್ರಿಕೆ ಎಡಿಟೋರಿಯಲ್ ಬರೆದಿತ್ತು ಹನುಮಂತಯ್ಯನವ್ರ ಬಗ್ಗೆ, ಆಡಳಿತದ ಅವರನ್ನು ಚರ್ಚಿಲ್ಗೆ ಹೋಲಿಸಿ. ಇಂಥ ಕೆಲಸ ಜೊತೆಗೆ ಹನುಮಂತಯ್ಯನವ್ರ ಕಾಲದಲ್ಲಿ ನಾನು ಅವ್ರ ಜೊತೆ ಓಡಾಡ್ತಾ ಇದ್ದೆ. ಯಾವ ಊರು ಎಷ್ಟೊತ್ತಿಗೆ ಎಲ್ಲಿ ರೈಲ್ ತಲುಪಬೇಕು ಅಲ್ಲಿಗೆ ತಲುಪ್ತಿತ್ತು. ಒಂದು ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಅವರು ಇಂಥ ಜಾಗದಲ್ಲಿ ಇದ್ದೀವಿ ಅಂತ ಹೇಳೋರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಕರಗತ ಆಗಿದ್ದ ಕಾರಣ ಅವ್ರಿಗಿದ್ದಂಥ ಆಸಕ್ತಿ. ಆದರೆ ಒಟ್ಟಾರೆ ಕರ್ನಾಟಕದ ದೃಷ್ಟಿಯಿಂದ ನಮಗೆ ಅಭಿವೃದ್ಧಿ ಎಷ್ಟು ಮಾಡಿದರೂ ಸಾಕಾಗಲಿಲ್ಲ. ಬೆಂಗಳೂರು ಮೈಸೂರು ಬ್ರಾಡ್ಗೇಜೇ ಇನ್ನೂ ಮುಗಿದಿಲ್ಲ. ಆದ್ದರಿಂದ ಮಾಡೋದಕ್ಕೆ ಕೆಲಸ ಇದ್ದರೆ ಬೇಕಾದಷ್ಟು ಮಾಡ್ಬೋದು. ಈಗ ಬಂದಿರತಕ್ಕಂಥದ್ದೇನು ಅಂದರೆ ಕರ್ನಾಟಕದಲ್ಲಿ ವಿಶೇಷ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಅದಕ್ಕೆ ನಾನೇನೋ ಅಭಿನಂದಿಸ್ತೇನೆ. ವಿಶೇಷವಾಗಿ ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿರೋದು ನಮ್ಮಲ್ಲಿರ್ತಕ್ಕಂಥ ಹೆಚ್ಚು ಉಳಿದಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಅಭಿವೃದ್ಧಿಗೆ ಅವರು ತಕ್ಷಣ ಕೈಗೆತ್ಕೊಂಡು ಮುಗಿಸ್ಕೊಡ್ತಾರೆ ಅಂತ ಅವ್ರಿಗೆ ಅವಕಾಶ ಸಿಕ್ಕರೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ಚುನಾವಣೆ ನವಂಬರ್ನಲ್ಲಾಗ್ಬೋದು, ಮಾರ್ಚ್ನಲ್ಲಾಗ್ಬೋದು, ಫೆಬ್ರವರಿಲಾಗ್ಬೋದು. ಇನ್ನೊಂದು ಪೂರ್ಣ ಬಜೆಟ್ಟು ರಾಜ್ಯಕ್ಕೆ ಕೊಡೋದು ಹೊಸ ಸರ್ಕಾರವೇ ಹೊರತು ಹಳೆಯ ಸರ್ಕಾರ ಅಲ್ಲ. ಈಗ ಇರ್ತಕ್ಕಂಥ ಸರ್ಕಾರಕ್ಕೆ ಪೂರ್ಣ ಬಜೆಟನ್ನು ಮಂಡನೆ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಆ ಕಾರಣ ಅವರಿಗೆ ಸಮಯ ಕಡಿಮೆ ಆದರೂ ಮಾಡ್ಬೋದು. ನಾನು 71ನೇ ಇಸವಿಯಿಂದ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿದ್ದೇನೆ. 71ರಲ್ಲಿ ಆಸ್ಕರ್ ಫರ್ನಾಂಡಿಸರು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ
ಟಿ ಎ ಪೈಯವರ ಕಚೇರಿಯಲ್ಲಿ. ಆಗ ನಾನು ಪಾರ್ಲಿಮೆಂಟ್ ಸೀಟು ಕೇಳೋಕ್ಕೆ ಹೋದಾಗ ಆಸ್ಕರ್ ಫರ್ನಾಂಡಿಸ್ರು ಓಡಾಡ್ತಾ ಇದ್ದಿರು ಮಿಂಚಿನ ಓಟ ಅದೆಲ್ಲ ನೋಡಿದ್ರೆ ಇವರು ಒಂದು ದೊಡ್ಡ ಸಾಧನೆ ಮಾಡಬಹುದು ಅನ್ನುವಂಥ ಆಸಕ್ತಿ ಇತ್ತು. ಅದಾದಮೇಲೆ ಟಿ ಎ ಪೈಯವರು ಅವ್ರನ್ನ ಅಲ್ಲಿಂದ ಮತ್ತೆ ಲೋಕಸಭೆಗೆ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಹೀಗೆ 71ರಿಂದ ಸರಿಸುಮಾರು 40-45 ವರ್ಷಗಳ ಕಾಲ ಈ ಆಸ್ಕರ್ ಫರ್ನಾಂಡಿಸ್ ಅವರು ಕರ್ನಾಟಕದ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಅವರಿಗೆ ಪೂರ್ಣ ಪ್ರಮಾಣದ ಒಂದು ಮಂತ್ರಿಮಂಡಲದ ಅವಕಾಶ, ಅದು ಅಲ್ಲ ಇಲ್ಲೂ ಕೂಡ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ. ಒಳ್ಳೆ ಅಲ್ಲ ಆಸ್ಕರ್ ಕೂಡ ಇಷ್ಟು ಕಡಿಮೆ ಅವಧಿನಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ಮನಸ್ಸು ಮಾಡಿದ್ರೆ ಮಾಡಬಹುದು. ಯಾಕೆಂದರೆ ಈಗ ಬಜೆಟ್ ಇನ್ನೂ ಪೂರ್ಣ ಆಗಿ ಕೆಲಸ ಆರಂಭ ಆಗೋದೇ ಈಗ ಆಗಸ್ಟ್ ಸೆಪ್ಟೆಂಬರ್ನಿಂದ. ಯಾವುದೇ ಕೆಲಸ ಆಗಲಿ ಬಜೆಟ್ ಪೂರ್ಣ ಪ್ರಮಾಣದ್ದು ಮುಗಿಯೋ ಹೊತ್ತಿಗೆ ಜುಲೈ ಮುಗೀತದೆ, ಆಮೇಲೆ ಕೆಲಸ ಆರಂಭ ಆಗೋದು. ಕೆಲಸ ಆರಂಭ ಮೂಲಕ ಪ್ರಯಾರಿಟಿ ನಿಗದಿ ಮಾಡಿಕೊಂಡ್ರೆ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಯಾರಿಟಿನಲ್ಲಿ ಈಗ ಆಸ್ಕರ್ ಫರ್ನಾಂಡಿಸ್ರಿಗೆ ದೊಡ್ಡ ಒಂದು ಕೆಲಸ ಸಿಕ್ಕಿದೆ. ಅದು ದೊಡ್ಡ ಕೆಲಸ ಏನು ಅಂದರೆ ಘಾಟ್ ಸೆಕ್ಷನ್ ರೋಡ್ಗಳಿದ್ದಾವಲ್ಲ ಅದೆಲ್ಲ ಅವ್ರ ವ್ಯಾಪ್ತಿ ಬರ್ತದೆ. 100 ಕೋಟಿಗಳನ್ನು ಖರ್ಚು ಮಾಡಿದ್ದೀವಿ, ಆದರೆ ರಸ್ತೆಗಳು ಇನ್ನೂ ಬೆಂಗಳೂರು ಮೈಸೂರು ಕನೆಕ್ಷನ್ಸ್ ಇಲ್ಲ. ಅದನ್ನು ಅವರು ಹೆಚ್ಚು ತಲೆಯಲ್ಲಿ ಇಟ್ಕೊಳ್ತಾರೆ ಅಂತ ಯೋಚನೆ ಮಾಡಿದ್ದೇನೆ. ನಾವು 71ರಿಂದ ಯೋಚನೆ ಮಾಡ್ತಾಯಿದ್ದು ಕಡೂರು ಚಿಕ್ಕಮಗಳೂರು ರೈಲು. ಕಡೂರು ಚಿಕ್ಕಮಗಳೂರು ರೈಲು ಹತ್ತತ್ರ ಈ ಸಾರಿ ಪೂರ್ಣವಾಗಬಹುದು ಅನ್ನೋ ನಿರೀಕ್ಷೆ ಇದೆ ಮಾರ್ಚ್ ಹೊತ್ತಿಗೆ. ಅಲ್ಲಿಂದ ಮುಂದೆ ಆ 2ನೇ ರೈಲು ನಾವು ಆಲೋಚನೆ ಮಾಡಿರ್ತಕ್ಕಂಥ ಸಕಲೇಶ್ಪುರ ಕನೆಕ್ಷನ್ ಒಂದನ್ನು ಅವರು ಈ ಸಾರಿ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮೇಲಾಗಿ ಕರ್ನಾಟಕಕ್ಕೆ ಈಗ ಹೊಸ ಮಂತ್ರಿಮಂಡಲಕ್ಕೆ ಸೇರಿರೋರ್ನು ಲೆಕ್ಕ ಹಾಕಿದರೆ ಕೃಷ್ಣ ಅವರು ಬಿಟ್ಟು ಹೋದ ಜಾಗಕ್ಕೆ ಆಸ್ಕರ್ ಫರ್ನಾಂಡಿಸ್ ಬಂದಿದ್ದಾರೆ. ಜನ ಏನು ಜಾಸ್ತಿ ಆಗಿಲ್ಲ, ಆದರೆ 4-5 ಜನ ಸಮರ್ಥ ಮಂತ್ರಿಗಳಿದ್ದಾರೆ. ಅವರೆಲ್ಲರೂ ಕೆಲಸ ಮಾಡೋದು ಅಂತಾದರೆ ಕರ್ನಾಟಕಕ್ಕೆ ರಾಜ್ಯದಲ್ಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷವು ಅಧಿಕಾರದಲ್ಲಿರೋದ್ರಿಂದ ಹೆಚ್ಚು ಅದರ ಲಾಭ ಕರ್ನಾಟಕದ ಜನಕ್ಕೆ ಆಗುವಂತೆ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ಸಂಪೂರ್ಣ ಬಳಕೆ ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾವು ಬರೀ ವಿಶ್ಲೇಷಣೆಯಲ್ಲಿ ನಾವು ಇವರು ಶೆಡ್ಯೂಲ್ ಕಾಸ್ಟ್ ಸೇರಿದವರು ಇವರು ಅವ್ರಿಗೆ ಕೊಡಬೇಕಾಗಿತ್ತು, ಇವರು ಅಲ್ಪಸಂಖ್ಯಾತರು ಆದ್ದರಿಂದ ಇವ್ರಿಗೆ ಕೊಡಬೇಕಾಗಿತ್ತು ಅಂತ ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ಕರ್ನಾಟಕದ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಅಲ್ಲ ಹೋಲಿ ಈಗ 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 ರಾಜ್ಯಕ್ಕೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅದರ ಬಗ್ಗೆ ನಂತರ ಚರ್ಚೆ ಮಾಡೋಣ. ಕಾಂಗ್ರೆಸ್ಗಂತೂ ಇದು ಲಾಭ ತರುತ್ತಾ ಇದು? ಖಂಡಿತ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಯಾರೂ, ಯಾವ ಪಕ್ಷವೇ ಆಗಲಿ. ಅದನ್ನು ವಿಶೇಷವಾಗಿ ಕಾಂಗ್ರೆಸ್ಸು ತನ್ನ ಲಾಭವನ್ನೇ ನೋಡೋದು ಮೊದಲಿಂದಲೂ ನಡೆದುಕೊಂಡು ಬಂದಿರೋ ರೀತಿ. ಸರ್ ಇಲ್ಲಿ ನನ್ನ ಪ್ರಶ್ನೆ, ಈ ಆಸ್ಕರ್ ಫರ್ನಾಂಡಿಸ್ ಅಂಥವರಿಗೆ ಸಚಿವ ಸ್ಥಾನ ಸಿಗೋದು ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿ ಏನು ಲಾಭ ಆಗುತ್ತೆ ಸರ್? ಎಷ್ಟು ಮಟ್ಟಿ ಲಾಭ ಆಗುವುದು? ಅವರ ಅನುಭವವೇ ನಮಗೆ ಲಾಭ ಆಗಬೇಕು. 40 ವರ್ಷಗಳ ಕಾಲ ಸುದೀರ್ಘವಾಗಿ ನಾನು ಅವ್ರನ್ನ ನೋಡ್ತಾ ಬಂದಿದ್ದೇನೆ. ನಾನು ನಿಮ್ಗೆ ಹೇಳಿದೆ 71ರಲ್ಲಿ ನಾವೆಲ್ಲ ಲೋಕಸಭೆ ಟಿಕೆಟ್ಗೆ ಓಡಾಡ್ತಾ ಇದ್ದ ಕಾಲದಲ್ಲಿ ಅವರು ಟಿ ಎ ಪೈಯವರ ಕಚೇರಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದರು. ಅವರು ಆಮೇಲೆ ಏರಿದಂಥದ್ದು ಅನೇಕ ವರ್ಷಗಳ ಶ್ರಮದಿಂದ, ಪ್ರಯತ್ನದಿಂದ ಮತ್ತು ನಿಷ್ಠೆ ಪ್ರಾಮಾಣಿಕತೆಯಿಂದ. ಇದರಲ್ಲಿ ಯಾವ ಶಂಕೆಯೂ ಇಲ್ಲ ಅಂಥ. ಅಲ್ಲ ಇಲ್ಲಿ ನಿಷ್ಠೆ ಅನ್ನುವಂಥದ್ದು ಗಾಂಧಿ ಕುಟುಂಬಕ್ಕೆ ಮಾತ್ರ ಅನ್ನುವಂಥದ್ದು ಇಲ್ಲಿ ಹೆಚ್ಚು ಕೆಲಸ ಆಗಿದೆ ಅಂತ. ಗಾಂಧಿ ಕುಟುಂಬಕ್ಕೆ ನಿಷ್ಠೆ ಅಂತ ಅನ್ನೋದು ಒಂದು ಭಾಗ. ಕಾಂಗ್ರೆಸ್ನಲ್ಲೇ ಕೆಲಸ ಮಾಡ್ತಾ ಬಂದರೆ ಗಾಂಧಿ ಕುಟುಂಬ ಬಿಟ್ಟು ಕಾಂಗ್ರೆಸ್ಸು ಇಲ್ಲ, ಅಥವಾ ಆಸ್ಕರ್ ಫರ್ನಾಂಡಿಸ್ನಂಥವ್ರು ಇರೋದ್ರಿಂದ ಕಾಂಗ್ರೆಸ್ ಕುಟುಂಬಕ್ಕೆ ಬೆಲೆ ಸಿಗ್ತಾ ಇದೆ ಅನ್ನೋದು ವಿಶ್ಲೇಷಣೆ ಮಾಡ್ಬೋದು. ಸರ್ ಭಾಳ ದಿನದ ನಂತರ ಮತ್ತೆ ಕಾಂಗ್ರೆಸ್ ನಾಯಕರು ಅಂತ ಅನಿಸ್ತಾ ಇದೆ ಸರ್ ನಿಮ್ಮ ನೋಡಿದ್ರೆ. ಕಾಂಗ್ರೆಸ್ ಆಗೋದು ಚುನಾವಣೆಗಳು ಬಂದಾಗ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಹೊಂದ್ಕೊಳ್ತಾ ಬಂದಿದ್ದೇನೆ. ಈಗ ಇವತ್ತು ನಮ್ಮ ನಾಡಗೌಡರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ, ಅಥವಾ ಎನ್ ಡಿ ಎ ಬಿಟ್ಟಿದ್ದೀರಿ. ನೀವು ಬಿಟ್ಟಿದೆ, ಬಿಜೆಪಿ ಬಿಟ್ಟಿದೆ. ಆಯಿತು, ಬಿಜೆಪಿನೇ ಬಿಟ್ಟಿದೆ ಅಂದ್ಕೊಳ್ಳೋಣ. ಬಿಜೆಪಿಯನ್ನು ಬಿಟ್ಟಿದೆ. ಇವ್ರು ಯಾವ ಗುಂಪಿನಲ್ಲಿದ್ದಾರೋ ಇನ್ನೂ ಗುಂಪು ಗೊತ್ತಾಗಿಲ್ಲ ನಮಗೆ. ಅದಿನ್ನು ಮುಂದೆ ಗೊತ್ತಾಗಬೇಕು. ಏನು 3ನೇ ಗುಂಪೋ ಯಾವುದೇ ಒಂದು ಪಕ್ಷ ರಾಷ್ಟ್ರವನ್ನು ಆಳ್ತಕ್ಕಂಥ ಪಕ್ಷಗಳಲ್ಲಿ ಕಾಣ್ಬೋದಾದದ್ದು ನಾವು 2 ರಾಷ್ಟ್ರೀಯ ಪಕ್ಷಗಳು ಇವತ್ತಿನ ಸ್ಥಿತಿಯಲ್ಲಿ. ಅದು ಒಂದು BJP, ಇನ್ನೊಂದು ಕಾಂಗ್ರೆಸ್. ಅದರ ಕೈ ಕೆಳಗೋ ಅಲ್ಲ ಇದಕ್ಕೆ ಒಳಗಡೆನೋ 2 ಗುಂಪುಗಳು ನಡೀತಾ ಇತ್ತು. 3ನೇ ಗುಂಪು ಯಾವುದು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಹೊಸ ಆಯಾಮಗಳೇನು, ಯಾರ್ಯಾರು ಸೇರ್ತಾರೆ, ಹೇಗೆ ಸೇರ್ತಾರೆ, ಒಂದೊಂದು ರಾಜ್ಯದ ಒಂದೊಂದು ವಿಭಿನ್ನ. ಇತ್ತೀಚೆಗೆ ನೀವು ನೋಡಿದ್ರಿ ಬೆಳವಣಿಗೆಯನ್ನು. DMKನವರು ಮತ್ತು TMCನವರು ಬಿಟ್ಟಾಗ ಮನಮೋಹನ್ ಸಿಂಗ್ ಅವರು ದೊಡ್ಡ ಎಕ್ಸರ್ಸೈಸ್ ಮಾಡಬೇಕಾಯಿತು ಆ ಜಾಗ ತುಂಬೋದಕ್ಕೆ.
ಆ ಜಾಗ ತುಂಬೋದಕ್ಕೆ ಅಂದರೆ ಬಹುಮತ ಹೋಗೇ ಬಿಡುತ್ತೆ ಅನ್ನೋ ಸರ್ಕಾರ ಅನ್ನುವಂಥ ಸ್ಥಿತಿಗೆ ಬಂತು. Okay. ಈ ಆಟ ನಿಲ್ಲಬೇಕು ಅಂತಾದರೆ ಎರಡು ರಾಜಕೀಯ ಪಕ್ಷಗಳು ಒಂದೇ ಪಕ್ಷ ಗೆದ್ದು ಬರೆದ್ರೆ ಬಹಳ ಸಂತೋಷ ಪಡೋದ್ರಲ್ಲಿ ನಾನು ಒಬ್ಬ. ರಾಷ್ಟ್ರೀಯ ಮನೋಭಾವದಿಂದ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅವೆಲ್ಲ ಆಗ್ಲಾರ್ದ ಕೆಲಸಗಳು ಬಿಡಿ ಸರ್. ಈ ಕಿರಿಕಿರಿಗಳಿರೋದಿಲ್ಲ, ಅಲ್ಲ ಈಗಿನ ಆಗೋದಿಲ್ಲ ಅಂತ ಸ್ಥಿತಿನಲ್ಲಿ- ಹೇಳ್ಬೇಡಿ. ಈಗಿನ ಸ್ಥಿತಿನಲ್ಲಿ ಒಂದೇ ಪಕ್ಷ ಖಂಡಿತ ಮಾಡೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಇದೆ. ಮಾತದು. ಈಗಿಲ್ಲ. ಸಾಧ್ಯತೆ ಮಾಡಿ. ಬರ್ಬೋದು 10 ವರ್ಷ. ಕರ್ನಾಟಕದಲ್ಲಿ ನಾವು ನೋಡಿದ್ದೇವೆ. ಏನೋ ಅಲ್ಲ ಏನೋ ಎಲ್ಲ ಅಲ್ಲಲ್ಲ, ಜನತಾದಳ ಸುಸೂತ್ರವಾಗಿ ನೀವು ಮೋದಿನ ಲಾಂಚ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆಗೆ ಬಿಜೆಪಿ ಒಂದು ದೊಡ್ಡ ಪಕ್ಷ ಹೊರ ಹೊಮ್ತಿತ್ತೇನೋ, ಆದ್ರೆ ಈಗ ಆ ಚಾನ್ಸಸ್ ಕೂಡ ಕಡಿಮೆ ಅಂತ ಅನಿಸ್ತಾ ಇದೆ. ಯಾಕೆ ಅಲ್ಲೇನು ತಪ್ಪ? ಎಷ್ಟು ಗೊಂದಲಗಳಾಗಿದೆ ಇವಾಗ. ಗೊಂದಲಗಳಿಂದ ಶುರುವಾಗಿ ರಾಜಕಾರಣ ಅನ್ನೋದೇ ಗೊಂದಲದ ಗೂಡು. ಅದು ಕಾಣಿಸಿಕೊಳ್ಳೋದು ಚುನಾವಣೆ ಮುನ್ನ. ತನ್ನ ಗರಿಗೆದರಿದೆ ಅದು ಯಾವ್ಯಾವ ಹಂತವನ್ನು ತಲುಪ್ತದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ನೂ ಅನೇಕ ರೀತಿಯಾದಂತಹ ವಿಭಿನ್ನ ಚಿತ್ರಗಳು ಹೊರಬರಬಹುದು. ಅದನ್ನು ಕಾಯೋಣ. ಅದಕ್ಕಾಗಿ ಎಸ್ ಸರ್ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಇನ್ನಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.